ಇನ್ನು ರಿಯಲ್ ಎಸ್ಟೇಟ್ ಡೀಲ್ ಹಣ ಕೊಡದಿದ್ದಕ್ಕೆ ಒಂದು ಫೈರಿಂಗ್ ನಡೆದಿರಬಹುದು ಅನ್ನೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಟಿವಿ9ಗೆ ಪೊಲೀಸ್ ಇಲಾಖೆ ಉನ್ನತ ಮೂಲಗಳಿಂದ ಲಭ್ಯವಾಗಿದೆ. ಕಡಬಗೆರೆ ಶ್ರೀನಿವಾಸ್ ಪ್ರಕರಣದಲ್ಲಿ ಆರೋಪಿ ಸತೀಶ್ನನ್ನ ಬಂಧಿಸಲಾಗಿದೆ. ರಿಯಲ್ ಎಸ್ಟೇಟ್ ವಹಿವಾಟು ಹಗೆತನದಿಂದಲೇ ಈ ಒಂದು ಶೂಟಿಂಗ್ ಅಥವಾ ಫೈರಿಂಗ್ ನಡೆದಿದೆ, ಶೂಟೌಟ್ ನಡೆದಿದೆ ಅನ್ನೋ ಮಾಹಿತಿ ಅಥವಾ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗ ಸತೀಶ್ನನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ ಪೊಲೀಸರು. ಕಡಬಗೆರೆ ಶ್ರೀನಿವಾಸ್ ಅಲಿಯಾಸ್ ಸೀನಾ ಹಾಗೂ ಸತೀಶ್ ಸ್ನೇಹಿತರಾಗಿದ್ರು. ಹಲವು ವರ್ಷಗಳಿಂದ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಂಟಿತ್ತು. ಕೆಲ ಪ್ರಾಜೆಕ್ಟ್ನಲ್ಲಿ ಕಡಬಗೆರೆ ಶ್ರೀನಿವಾಸ್ ಹಾಗೆ ಸತೀಶ್ ಪಾರ್ಟ್ನರ್ಸ್ ಕೂಡ ಆಗಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಯಲಹಂಕದ ಟಾಟಾ ರಮೇಶ್ ಹಾಗೆ ಸೀನಾ ಇಬ್ರು ಕೂಡ ಪಾರ್ಟ್ನರ್ಸ್ ಆಗಿರ್ತಾರೆ. ಯಾವುದೇ ಡೀಲ್ ನಲ್ಲೂ ಕೂಡ ಇಬ್ರು ಪಾರ್ಟ್ನರ್ ಆಗಿದ್ರು ಹಲವಾರು ಡೀಲ್ನಲ್ಲಿ ಅನ್ನೋದು. ಇನ್ನು ಯಾವುದೋ ಒಂದು ಡೀಲ್ನಲ್ಲಿ ಶ್ರೀನಿವಾಸ್ ಹಣ ನೀಡದ ಆರೋಪ ಕೂಡ ಇದೀಗ ವ್ಯಕ್ತವಾಗ್ತಾ ಇದ್ದು. ರಿಯಲ್ ಎಸ್ಟೇಟ್ ವಹಿವಾಟು ಡೀಲ್ಗೆ ಸಂಬಂಧಪಟ್ಟಂತೆ ಹಣ ಬಾಕಿಯನ್ನ ಉಳಿಸ್ಕೊಂಡಿದ್ರು ಅನ್ನೋ ಮಾಹಿತಿ. ಕಡಬಗೆರೆ ಶ್ರೀನಿವಾಸ್ ಬಳಿ ಹಣಕ್ಕಾಗಿ ಸತೀಶ್ ಪದೇ ಪದೇ ಒತ್ತಾಯಿಸ್ತಾ ಇದ್ರು. ಸತೀಶ್ಗೆ ನೀಡೋದಕ್ಕೆ ಹಣವನ್ನ ನೀಡಿ ಅಂತ ಹೇಳಿ ಸತಾಯಿಸ್ತಿದ್ರು ಅನ್ನೋ ಮಾಹಿತಿ ಕೂಡ ಟಿವಿ9ಗೆ ಪೊಲೀಸ್ ಇಲಾಖೆಯ ಉನ್ನತ ಮೂಲಗಳಿಂದ ಲಭ್ಯವಾಗಿದೆ. ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಆಪ್ತನಾಗಿರುವ ಸತೀಶ್ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ತಾರೆ ಕಡಬಗೆರೆ ಶ್ರೀನಿವಾಸ್ ಜೊತೆ. ಹಣಕಾಸಿನ ವಿಚಾರದಲ್ಲಿ ಇವರಿಬ್ಬರ ನಡುವೆ ಆಗಾಗ ಮಾತುಕತೆ ನಡೀತಾ ಇತ್ತು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇನ್ನು ಇವರಿಬ್ಬರು ರಿಯಲ್ ಎಸ್ಟೇಟ್ ಉದ್ಯಮವನ್ನ ಜಂಟಿಯಾಗಿ ನಡೆಸ್ತಾ ಇದ್ರು. ದಾಸನಪುರ, ನೆಲಮಂಗಲ ಸುತ್ತಮುತ್ತ ಶ್ರೀನಿವಾಸ್ ವ್ಯವಹಾರ ಇತ್ತು. ಮೊದಲು ಎಸ್ಆರ್ ವಿಶ್ವನಾಥ್ ಬೆಂಬಲಿಗ ಕೂಡ ಆಗಿರ್ತಾರೆ ಶ್ರೀನಿವಾಸ್. ಈ ವೇಳೆ ಎಸ್ಆರ್ ವಿಶ್ವನಾಥ್ ಆಪ್ತ ಸತೀಶ್ ಜೊತೆ ಸೇರಿ ವ್ಯವಹಾರವನ್ನ ನಡೆಸಿರ್ತಾರೆ. ಕೆಲ ರಿಯಲ್ ಎಸ್ಟೇಟ್ ಡೀಲ್ ಜೊತೆ ರಾಜಕೀಯ ಚಟುವಟಿಕೆಯಲ್ಲೂ ಕೂಡ ಭಾಗಿಯಾಗಿರ್ತಾರೆ. ಆದರೆ ಇತ್ತೀಚಿನ ವರ್ಷದಲ್ಲಿ ವಿಶ್ವನಾಥ್ ನಂಟನ್ನ ಶ್ರೀನಿವಾಸ್ ಬಿಟ್ಟಿದ್ರು. ಕಡಬಗೆರೆ ಶ್ರೀನಿವಾಸ್ ಅಲಿಯಾಸ್ ಸೀನಾ ಪ್ರತ್ಯೇಕ ವಹಿವಾಟನ್ನ ನಡೆಸೋಕೆ ಪ್ರಾರಂಭ ಮಾಡಿದ್ರು. ಈ ಹಿನ್ನೆಲೆಯಲ್ಲಿಯೇ ಶ್ರೀನಿವಾಸ್ ವಿರುದ್ಧ ಸತೀಶ್ಗೆ ಹಗೆತನ ಬೆಳೆದಿತ್ತು ಅನ್ನೋ ಮಾಹಿತಿ ಟಿವಿ9ಗೆ ಪೊಲೀಸ್ ಇಲಾಖೆಯ ಉನ್ನತ ಮೂಲಗಳಿಂದ ಲಭ್ಯ ಆಗ್ತಾ ಇದೆ. ಈ ರೀತಿಯಾದ ಹಗೆತನ ಇದ್ದಿದ್ರಿಂದಲೇ ಶ್ರೀನಿವಾಸ್ ಮೇಲೆ ಶೂಟೌಟ್ ಆಗಿರುವ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಎಲ್ಲದರ ಬಗ್ಗೆ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಕಡಬಗೆರೆ ಶ್ರೀನಿವಾಸ್ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇನ್ನು 2 ದಿನಗಳ ಹಿಂದೆ ಸತೀಶ್ ಎಂಬಾತನನ್ನ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನದಲ್ಲಿ ಇರಿಸಿಕೊಂಡಿದ್ದಾರೆ. ಈತನ ನಂಟೇನು ಕಡಬಗೆರೆ ಶ್ರೀನಿವಾಸ್ ಜೊತೆ ಅನ್ನೋದನ್ನ ನೋಡೋದಾದ್ರೆ ಇಬ್ಬರು ಒಟ್ಟೊಟ್ಟಿಗೆ ರಿಯಲ್ ಎಸ್ಟೇಟ್ ವಹಿವಾಟನ್ನ ನಡೆಸ್ತಾ ಇದ್ರು ಅನ್ನೋ ಅಂಶ ಬೆಳಕಿಗೆ ಬಂದಿದೆ. ಕಡಬಗೆರೆ ಶ್ರೀನಿವಾಸ್ ಮೊದಲು ಎಸ್ಆರ್ ವಿಶ್ವನಾಥ್ ಅವರ ಆಪ್ತರಾಗಿದ್ರು. ಆ ಸಂದರ್ಭದಲ್ಲಿ ವಿಶ್ವನಾಥ್ ಅವರ ಬಲಗೈ ಬಂಟನಾಗಿದ್ದ ಸತೀಶ್ ಜೊತೆ ಸೇರಿ ರಿಯಲ್ ಎಸ್ಟೇಟ್ ಉದ್ಯಮವನ್ನ ಕೂಡ ಮಾಡಿಕೊಂಡಿದ್ರು. ಈ ಸಂದರ್ಭದಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಕೂಡ ಕೊಂಚ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿರಬಹುದು. ಹೀಗಾಗಿಯೇ ಶೂಟೌಟ್ ಆಗಿರಬಹುದು ಅನ್ನೋ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಇನ್ನು ಕಡಬಗೆರೆ ಶ್ರೀನಿವಾಸ್ಗೆ MLA ಆಗಬೇಕು ಅನ್ನೋ ಒಂದು ಕನಸಿತ್ತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರೋದು. MLA ಆಗಬೇಕು ಅಂತಲೇ ಗ್ಯಾಂಗ್ ಅನ್ನ ಕಟ್ತಾ ಇದ್ರು ಕಡಬಗೆರೆ ಶ್ರೀನಿವಾಸ್ ಅನ್ನೋ ಮಾಹಿತಿ. ಬೆಂಗಳೂರಿನಲ್ಲಿ ಕಡಬಗೆರೆ ಶ್ರೀನಿವಾಸ್ ಮೇಲೆ ಶೂಟೌಟ್ ಕೇಸ್ ನಡೆದಿದೆ. ರಿಯಲ್ ಎಸ್ಟೇಟ್ ಮತ್ತು ರಾಜಕೀಯ ಹಗೆತನದಿಂದ ಈ ಒಂದು ಕೃತ್ಯ ನಡೆದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಯಶವಂತಪುರ ಕ್ಷೇತ್ರದ ಶಾಸಕನಾಗೋಕೆ ಶ್ರೀನಿವಾಸ್ ರಣತಂತ್ರ ರೂಪಿಸ್ತಾ ಇದ್ರು ಎನ್ನಲಾಗಿದ್ದು, ಹಲವು ವರ್ಷಗಳ ಹಿಂದೆ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಜೊತೆ ನಂಟನ್ನ ಹೊಂದಿದ್ರು ಇವರು. ಆದರೆ ಇತ್ತೀಚೆಗೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ರು. ಡಾಬಾ ಸೀನಾ ಅಲಿಯಾಸ್ ಕಡಬಗೆರೆ ಶ್ರೀನಿವಾಸ್ ರಾಜಕೀಯ ಕನಸನ್ನ ಹೊತ್ತಿದ್ರು. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಯಲ್ಲಿ ಕೂಡ ಪಾಲ್ಗೊಳ್ತಾ ಇದ್ರು. ಇನ್ನು ಎಸ್ಆರ್ ವಿಶ್ವನಾಥ್ ಹಾಗೂ ಬೆಂಬಲಿಗರ ಸಂಪರ್ಕವನ್ನ ತೋಡ್ದು ಹಾಕಿದ್ರು ಶ್ರೀನಿವಾಸ್ ಅನ್ನೋದು. ಹೀಗಾಗಿ ಈ ಹಿಂದಿನ ರಿಯಲ್ ಎಸ್ಟೇಟ್ ವಹಿವಾಟಿಗೆ ಸಂಬಂಧಪಟ್ಟಂತೆ ಹಣ ಕೆಲವೊಂದನ್ನ ಬಾಕಿಯನ್ನ ಉಳಿಸ್ಕೊಂಡಿದ್ರು ಶ್ರೀನಿವಾಸ್. ಹೀಗಾಗಿ ಹಣವನ್ನ
ಕೊಡಿ ಅನ್ನೋ ಒತ್ತಾಯ ಕೂಡ ಆಗಿಂದಾಗೆ ಕೇಳಿಬರ್ತಾ ಇತ್ತು. ಹಣವನ್ನ ಕೂಡ ಬಾಕಿ ಉಳಿಸಿಕೊಂಡು ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡದ್ರಿಂದ ಕೂಡ ಹಗೆತನ ಏರ್ಪಟ್ಟಿತ್ತು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆರೋಪಿ ಸತೀಶ್ ಹಾಗೂ ಇನ್ನಿತರರಿಂದ ಸೀನನ ಮೇಲೆ ಅಂದ್ರೆ ಕಡಬಗೆರೆ ಶ್ರೀನಿವಾಸ್ ಮೇಲೆ ಹಗೆತನ ಸಾಧಿಸಲಾಗ್ತಾ ಇತ್ತು. ಕಾಂಗ್ರೆಸ್ನಲ್ಲಿ ರಾಜಕೀಯವಾಗಿ ಇನ್ನು ಶ್ರೀನಿವಾಸ್ ಬೆಳೆಯೋಕೆ ಪ್ರಯತ್ನಿಸ್ತಾ ಇದ್ರು. ತನ್ನದೇ ಆಪ್ತ ಬೆಂಬಲಿಗರ ಗುಂಪನ್ನ ಕಟ್ಕೊಳ್ತಾ ಇದ್ರು. ಹೀಗಾಗಿ ಎಲ್ಲ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ದ್ವೇಷ ಉಂಟಾಗಿ ಈ ಕಾರಣಕ್ಕೆ ಶೂಟೌಟ್ ನಡೆದಿರಬಹುದು ಅನ್ನೋ ಒಂದು ಶಂಕೆ ಕೂಡ ಇದೀಗ ವ್ಯಕ್ತಪಡಿಸಲಾಗ್ತಾ ಇದೆ. ಎಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಎಲ್ಲ ಒಂದ್ ಕಡೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದು, ಕಾಂಗ್ರೆಸ್ನಲ್ಲಿ ಬೆಳೆಯೋ ಪ್ರಯತ್ನದಲ್ಲಿದ್ದು ಶ್ರೀನಿವಾಸ್, ಜೊತೆಗೆ ರಿಯಲ್ ಎಸ್ಟೇಟ್ ನಲ್ಲಿ ಕೆಲವೊಂದು ಹಣಕಾಸಿನ ವ್ಯವಹಾರ, ಇವೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಶೂಟೌಟ್ಗೆ ಕಾರಣ ಆಗಿರಬಹುದಾ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇರೋದು. ಸೊ ಏನಿದೆ ಡೀಟೇಲ್ಸ್ ಇಲ್ಲದ್ರ ಬಗ್ಗೆ? ಈಗ ಪೊಲೀಸರು ಈ ಒಂದು ಪ್ರಕರಣ ತನಿಖೆ ಮಾಡಿದಾಗ ಒಂದಂತೂ ಕನ್ಫರ್ಮ್ ಆಯ್ತು. ಈ ಒಂದು ಶೂಟೌಟ್ ಆಗಿರುವಂತದ್ದು ಸೀನನ ಮೇಲೆ ಏನು ಶೂಟೌಟ್ ಆಯ್ತು, ಈ ಶೂಟೌಟ್ ಸಂಬಂಧಪಟ್ಟಂತೆ ಒಂದು ರಾಜಕೀಯ ವಿಷಯ, ಮತ್ತೊಂದು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಡೆದಂತ ಏನು ಅವರ ನಡುವೆ ನಡೆದಂತ ಒಂದು ವ್ಯವಹಾರ, ಎರಡು ಕಾರಣಗಳಿಗೋಸ್ಕರ ಈತ ಒಂದು ಶೂಟೌಟ್ ಆಗಿರುವಂತದ್ದು ಈಗ ಕನ್ಫರ್ಮ್ ಆಗಿದೆ. ಇನ್ನ ಫೈರ್ ಮಾಡಿದವ್ರು ಯಾರು ಏನು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಈಗ ತನಿಖೆ ಮಾಡ್ತಾರೆ. ಮುಖ್ಯವಾಗಿ ಈಗ ಸತೀಶ್ ಅನ್ನೋನು ಈಗ MLA ವಿಶ್ವನಾಥ್ ಅವರ ಬಲಗೈ ಬಂಟನೆ ಅಂತಾನೆ ಹೇಳಲಾಗ್ತಾ ಇತ್ತು. ಆತ ಮತ್ತೆ ಕಡಬೇರೆ ಶ್ರೀನಿವಾಸ್ ಇಬ್ರು ಕೂಡ ಜಂಟಿಯಾಗಿ ಸಾಕಷ್ಟು ವ್ಯವಹಾರಗಳನ್ನ ಮಾಡಿದ್ದಾರೆ. ಇದರಲ್ಲಿ ಲೋಕಾಯುಕ್ತ ಪ್ರಕರಣ ಕೂಡ ದಾಖಲಾಗಿದೆ ಅವ್ರ ಮೇಲೆ, ಅವ್ಯವಹಾರಗಳು ಮಾಡಿದ್ದಾರೆ. ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ರು. ಸಾಕಷ್ಟು ಇದರಲ್ಲಿ ಸಂಬಂಧಪಟ್ಟಂತೆ ಸೀನಿಂಗ್ಗೆ ಸಾಕಷ್ಟು ಈ ವ್ಯವಹಾರದಲ್ಲಿ ದುಡ್ಡು ಬಂದ್ರು ಕೂಡ ಏನ್ ಅವರ ಒಂದು ಪಾರ್ಟ್ನರ್ ಅಂದ್ರೆ ಸತೀಶ್ ಬರ್ಬೇಕಾಗಿದ್ದು ದುಡ್ಡಲ್ಲಿ ಒಂದಷ್ಟು ಆತ ಕೊಡ್ಲಿಲ್ಲ. ಇದೆಲ್ಲ ಆತನ ಮೇಲೆ ಸಿಕ್ಕಿತ್ತು. ನಂತರ ಆ ಕ್ಲಾಶ್ ಆದಾಗ ಆತ ಬಿಜೆಪಿಯನ್ನು ಬಿಟ್ಟು ಅಂದ್ರೆ ಸೀನಾ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಕಡೆಗೆ ಬರ್ತಾನೆ. ಈಗ ನೆಕ್ಸ್ಟ್ ಮುಂದಿನ ಎಲೆಕ್ಷನ್ ನಲ್ಲಿ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಆತನು ಕೂಡ MLA ಎಲೆಕ್ಷನ್ ಆಗ್ಬೇಕು. ಆಮೇಲೆ ಇತ್ತೀಚೆಗೆ APMC ಚೇರ್ಮನ್ ಕೂಡ ಆಗಿದ್ದ. ಇದೆಲ್ಲ ಒಂದ್ ಕಡೆ ಆಲ್ಟರ್ನೇಟಿವ್ ಆಗಿ ಬೆಳೀತಾ ಇದ್ದಾನೆ ಅನ್ನೋ ಒಂದು ಸತೀಶ್ ಕೂಡ ಗೊತ್ತಿತ್ತು. ಇದು ಒಂದ್ ಕಡೆ. ಆಮೇಲೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲೂ ಕೂಡ ಆತ ತನಗೆ ಅನ್ಯಾಯ ಮಾಡಿದಾನೆ ಅನ್ನೋದು ಕೂಡ ಒಂದು ಸಿಕ್ಕಿತ್ತು. ಎರಡೂ ಕೂಡ ಅಂದ್ರೆ ಮತ್ತೆ MLA ಆಯ್ತು ಅಂತಂದ್ರೆ ಮತ್ತೆ ಆತನನ್ನ ಮತ್ತೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಹುಶಃ ಆತನೇ ಒಂದಷ್ಟು ಜನ ಹುಡುಗರನ್ನ ಸೆಟ್ ಮಾಡಿ ಈ ರೀತಿ ಒಂದು ಶೂಟೌಟ್ ಮಾಡಿದ್ದಾರೆ ಅಂತ ಸದ್ಯಕ್ಕೆ ತಿಳಿದ್ರೆ ಈಗಾಗಲೇ ಪೊಲೀಸರು ಸತೀಶ್ನ ಅರೆಸ್ಟ್ ಅಂತ ಕನ್ಫರ್ಮ್ ಮಾಡ್ಕೊಂಡು ಆತನನ್ನ ಈಗ ಎನ್ಕ್ವೈರಿಗೆ ಕೂಡ ಮಾಡ್ತಾ ಇದಾರೆ. ಪೊಲೀಸ್ ಕಸ್ಟಡಿ ಕೂಡ ತಗೊಂಡಿದ್ದಾರೆ. ಈಗ ಅವ್ರು ಯಾರು ಬಂದವರು, ಈಗ ಇರುವಂತ ಮಾಹಿತಿ ಪ್ರಕಾರ ಬಂದಂತ ಹುಡುಗರು ಕೂಡ ಅಂದ್ರೆ ಫೈರ್ ಮಾಡಿದವ್ರು ನೆಲಮಂಗಲದವರು ಅಂತ ಹೇಳಲಾಗ್ತಾ ಇದೆ. ಅವ್ರು ಯಾರು, ಹಿಂದೆ ಕೂತಿದ್ದವನು ಯಾರು, ಆ ಗಾಡಿ ಯಾರ್ದು ಅನ್ನೋದು ಸಂಬಂಧಪಟ್ಟಂತೆ ಇನ್ನೊಂದು ಇವತ್ತು ತಪ್ಪಿದ ನಾಳೆಗೆ ಸಂಪೂರ್ಣವಾದ ಮಾಹಿತಿ ಚಿತ್ರಣ ಹೊರಗಡೆ ಬರುತ್ತೆ ಅಂತ. ಧನ್ಯವಾದ ಕಿರಣ್ ಮಾಹಿತಿಗಾಗಿ.